ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತೇನು ವಿಶೇಷ ಅಂತ ಅನ್ಲಿಗತ್ತೀರಿ, ಏನಾದರೂ ಸಮಥಿಂಗ್ ಡಿಫ್ರೆಂಟ್, ಸಮಥಿಂಗ್ ಸ್ಪೆಷಲ್ ಅಂತ ಹೇಳ್ತೀವಲ್ಲ, ಹಂಗೆ ಒಂಚೂರು ಏನಾದರೂ ಇದ್ದಿರುತ್ತೆ. ಯಾಕಂದ್ರೆ ಇವು ಡೈಲಿ ಲಾಗ್ಸ್ ಅಲ್ರಿ, ಸ್ವಲ್ಪ ಏನಾದರೂ ಅಡುಗೆ ಎಲ್ಲ ಅದನ್ನು ಹೆಲ್ದಿ ವೇ ಒಳಗಿರ್ತದೆ. ನಿಮಗೆಲ್ಲ ಗೊತ್ತೇ ಅದ ಈಗ ಟೈಮ್ ಎಷ್ಟಾಗ್ಯದ ಅಂತ ಅನ್ಲಿಗತ್ತೀರಿ. ಈಗ ನೋಡ್ರಿ 5:05 ಆಗ್ಯದ. ಮತ್ತು ಮುಂಜಾನೆಯ ವಾತಾವರಣ ಅಂತೂ ಎಲ್ಲರೂ ಇಷ್ಟಪಡುವಂಥದ್ದು. ಯಾಕಷ್ಟು ಇಷ್ಟಪಡ್ತಾರೆ ಎಲ್ಲರೂ ಈ ವಾತಾವರಣವನ್ನು? ಅದು ಸಿಗಲಾರ್ದ್ರಿ, ಅದು ಎದ್ದು ಹೊರಗಡೆ ನಿಂತವ್ರಿಗೆ ಮಾತ್ರ ಗೊತ್ತು. ಅಷ್ಟು ವ್ಯಾಲ್ಯೂಯೇಬಲ್, ಅಷ್ಟು ಪ್ರಶಾಂತವಾಗಿರ್ತದ, ಅಷ್ಟು ಪಾಸಿಟಿವ್ನೆಸ್ನಿಂದ ತುಂಬಿರ್ತದೆ ನೋಡ್ರಿ. ಹಂಗೆ ಇವತ್ತಿನ ಒಂದು ಮುಂಜಾನೆಯ ಮಾತು ಹೇಳ್ತಾ ಮುಂದಿನ ವಿಡಿಯೋ ಸ್ಟಾರ್ಟ್ ಮಾಡೋಣ್ರಿ. ದ್ವೇಷವನ್ನು ಯಾವತ್ತೂ ಮನದಲ್ಲಿ ಇಟ್ಟುಕೊಳ್ಳಬೇಡಿ. ಎಷ್ಟು ಚಂದದ ನೋಡ್ರಿ. ದ್ವೇಷ ಅಂದ್ರೆ ಇನ್ನೊಬ್ಬರ ಹಗೆತನ ಸಾಧಿಸೋದಂತೇವಲ್ರಿ. ದ್ವೇಷವನ್ನು ಯಾವತ್ತೂ ಮನದಲ್ಲಿ ಇಟ್ಟುಕೊಳ್ಳಬೇಡಿ, ಏಕೆಂದರೆ ದ್ವೇಷ ತುಂಬಿದ ಮನದಲ್ಲಿ ದೇವರು ಖಂಡಿತ ವಾಸ ಮಾಡುವುದಿಲ್ಲ. ಅದು ಬಹಳ 100% ಕರೆಕ್ಟ್ ಇದೆ. ಎಷ್ಟು ಚಂದ ಅದ ನೋಡ್ರಿ ಥಾಟ್ ಇದು. ನಾವು ಯಾವತ್ತು ಸಿಟ್ಟು, ದ್ವೇಷ ಮತ್ತು ಅದು ಅದ್ರ ಮುಂದಂತೂ ಎಲ್ಲ ಮದ ಮತ್ಸರ ಎಲ್ಲ ಆ್ಯಡ್ ಆಗೇ ಬಿಟ್ಟಿರ್ತಾವೆ. 5 ಮಂದಿ ಜೋಡಿನೇ ಇರ್ತಾರೆ ಅವರು. ಅವು ಎಲ್ಲ ನಮ್ಮ ಮನದಲ್ಲಿ ವಾಸವಾಗಿರುವಾಗ ಅದರಲ್ಲಿ ಸಂತೋಷ ಅನ್ನೋದು ಎಲ್ಲಿ ಬರ್ತದ್ರಿ? ಸಂತೋಷ ಇರಂಗೇ ಇಲ್ರಿ. ಇನ್ನು ಹಂಗೆ ನಮ್ಗೆ ಅವೆಲ್ಲ ದ್ವೇಷ ಹೆಚ್ಚು ಆಯ್ತಂದ್ರೆ ಅಸೂಯೆ ಇವೆಲ್ಲ ಆ್ಯಡ್ ಆಗ್ತಾವೆ. ಫ್ರೆಂಡ್ಸ್ ಅಷ್ಟರು ಸೇರಿ ನಮ್ಮ ಮನಸ್ಸೊಳಗೆ ಕೂತ್ಕೊಂಡು ನಮ್ಮ ದೇಹವನ್ನೇ ಹಾಳು ಮಾಡ್ತಾರೆ. ಅದರ ಜೊತೆಗೆ ಮನಃಶಾಂತಿ ಅನ್ನೋದು ಒಂದು ಸ್ವಲ್ಪ ನಿಂದ್ರಿಸೇ ಕೊಡಂಗಿಲ್ರಿ. ಅದಕ್ಕೆ ಅವುಗಳಿಗೆ ಯಾವಕ್ಕೂ ದ್ವೇಷ, ಮದ, ಮತ್ಸರ ಇವು ಏನವಲ್ಲ, ಅಸೂಯೆ ಇವು ಯಾವಕ್ಕೂ ಒಟ್ಟ ಜಾಗ ಕೊಡಬಾರ್ದು ನೋಡ್ರಿ ಮನಸ್ಸಿನಾಗ, ನಮ್ಮ ತಲೆ ಒಳಗೆ. ಇನ್ನೂ ಒಂದದ ನೋಡ್ರಿ ಎಷ್ಟು ಚಂದದ. ಸಂತೋಷಕ್ಕೂ ತೃಪ್ತಿಗೂ ಬಹಳ ಹತ್ತಿರದ ನಂಟಿದೆ. ಸಂತೋಷಕ್ಕೂ ತೃಪ್ತಿಗೂ ಬಹಳ ಹತ್ತಿರದ ನಂಟಿದೆ. ಬೇಕಾದಷ್ಟು ಇದ್ದು ಇನ್ನೂ ಬೇಕೆಂಬ ಹಂಬಲ ಇದ್ದಾಗ ಸಂತೋಷ ಹತ್ತಿರವೂ ಸುಳಿಯುವುದಿಲ್ಲ. ಇದ್ದುದರಲ್ಲಿ ತೃಪ್ತಿ ಪಡೆಯುವ ಗುಣ ಇದ್ದಾಗ ಸಂತೋಷ ಅನಾಯಾಸವಾಗಿ ನಮ್ಮ ಜೊತೆ ಇದ್ದೇ ಇರ್ತದೆ ನೋಡ್ರಿ. ಎಷ್ಟು ಖುಷಿಯಿಂದಿದ್ದಾರೆ ಒಬ್ಬೊಬ್ರು ಅಂತ ಅಂತಿರ್ತೀವಿ. ಯಾಕಂದ್ರೆ ಲೈಫ್ ಅಂದ್ರೆ ಹಂಗರಿ. ನಿಮ್ಮನ್ನು ನಾವು ನೋಡಿದಾಗ ಅವ್ರು ಎಷ್ಟು ಖುಷಿ ಇದ್ದಾರಂತ ಹೇಳೋದು, ನೀವು ನಮ್ಮನ್ನು ನೋಡಿದಾಗ ಅವ್ರು ಎಷ್ಟು ಖುಷಿ ಇದ್ದಾರಂತ ಹೇಳಿ ನಾವೇನು ಖುಷಿ ಪಡ್ತೀವಲ್ಲ, ಅದೇ ನಿಜವಾದ ಸಂತೋಷ. ಅದಕ್ಕಿಂತಲೂ ಹೆಚ್ಚಿಂದು ನಮ್ಮ ಹತ್ರ ಏನದನೋ ಅದರಲ್ಲಿ ಖುಷಿ ಪಟ್ರೆ ನಮಗೆ ಯಾವುದೋ ಆಸೆನೇ ಇರಂಗಿಲ್ರಿ. ಯಾವತ್ತು ನಮ್ಮ ಜೀವನನೇ ಸಂತೋಷದಿಂದ ಕೂಡಿರ್ತದ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ್ರಿ. ನಿನ್ನೆ ಒಬ್ರು ಒಂದು ಕ್ವಶನ್ ಕೇಳಿದ್ರಿ, ಹಂಗೆ ಒಂದು 2 ದಿವಸ ಹಿಂದನೂ ಸೇಮ್ ಕ್ವಶನ್ ಬಂದಿತ್ತು. ತುಳಸಿ ಮುಂದೆ ದೀಪ ಹಚ್ಚಿಡ್ತೀವಲ್ಲ, ಸ್ನಾನ ಆದ್ಮೇಲೆ ಹಚ್ಚಿಡ್ಬೇಕು ಅಥವಾ ಸ್ನಾನಕ್ಕಿಂತ ಮುಂಚೆನೂ ಹಚ್ಚಿಡ್ಬೇಕಾ ಅಂತೇಳಿ ಒಂದು ಪ್ರಶ್ನೆ ಕೇಳಿದ್ರಿ. ಮುಂಜಾನೆ ಹೊತ್ನಾಗ ಸ್ನಾನಕ್ಕಿಂತ ಮುಂಚೆ ಹಚ್ಚಿದ್ರು ನಡೀತದ್ರಿ, ಸ್ನಾನ ಆದ್ಮೇಲೇನೂ ನಡೀತದ, ಎರಡೂ ಬರ್ತದ. ಮತ್ತು ಹಂಗೆ ನೋಡ್ರಿ, ಈಗ 2 ದಿವಸ ಹಿಂದೆ ಇದು ಬೆಳೆ ಹಾಕಿದ್ವಿ ನೋಡ್ರಿ, ಎಷ್ಟು ಚಂದ ಬಂದಾವ. ಈ ಸಾರಿ ಸ್ವಲ್ಪ ಡಿಫ್ರೆಂಟಾಗಿ ಹಾಕೋಣ ಅಂಥೇಳಿ ಹಾಕಿದ್ದೆ ನಾನು. ಅಂದ್ರೆ ದ್ವಿದಳ ಧಾನ್ಯ ಅದ್ರ ಜೊತೆಗೆ ಏಕದಳ ಧಾನ್ಯ ಎರಡೂ ಕೂಡಿಸಿ ಹಾಕಿದ್ದೆ. ಎಷ್ಟು ಚಂದ ಬಂದಾವ ನೋಡ್ರಿ. ಇನ್ನೂ ಒಂದು 2 ದಿವಸ ಬಿಟ್ರಂತೂ ಇನ್ನೂ ಮಸ್ತಾಗಿ ಬರ್ತಾವ ನೋಡ್ರಿ. ಮತ್ತು ಇಲ್ಲಿ ಏನು ನೆನೆ ಹಾಕೀನಿ, ಹೆಸರು ಕಾಳು ಮತ್ತು ಮೆಂತ್ಯ ಕಾಳು ಎರಡನ್ನೂ ನೆನೆ ಹಾಕಿದ್ದೆ. ಎಷ್ಟು ಚಂದ ಮೊಳಕೆ ಬರ್ಲಿಕ್ಕತ್ತಾವ. ಇದು ಆರೋಗ್ಯಕ್ಕೆ ಹೇಳಿ ಮಾಡಿಸಿದ್ದು, ನಿಮಗೆಲ್ಲ ಗೊತ್ತೇ ಅದ. ಇವನೇನದ ಹಸಿಯಾಗಿ ತಿಂದ್ರೆ ಇನ್ನೂ ಚಲೋ, ಮತ್ತು ಇಲ್ಲ ಅಂದ್ರೆ ಸ್ಟೀಮ್ ಮಾಡಿ, ಇವೇನದ ಏನೂ ಹಾಕೋಂಗಿಲ್ಲ, ಕುದಿಸೋದಿಲ್ಲ, ಏನಿಲ್ಲ. ನೀವೇನು ಕುಕ್ಕರ್ ಒಳಗೆ ಸ್ಟೀಮ್ ಮಾಡ್ತಿರಲ್ಲ ಆ ಟೈಪ್ ಮಾಡಿದರೂ ನಡೀತದ. ಅದಕ್ಕೇನದ ಒಂಚೂರು ಉಪ್ಪು ಖಾರ ಹಾಕಿ ತಿಂದ್ರಂತೂ ಇನ್ನೂ ಚಲೋ. ಯಾಕಂದ್ರೆ ಬಹಳ ಮಂದಿ ಕೇಳ್ತಿರ್ತೀರಿ ವೇಟ್ ರೆಡ್ಯೂಸ್ ಮಾಡೋದು ಹೆಂಗೆ ಅಂತೇಳಿ. ಅದಕ್ಕಿದು ಹೇಳಿ ಮಾಡಿಸಿದ್ದು ನೋಡ್ರಿ. ಮುಂಜಾನೆ ಟೈಮ್ ಒಳಗೆ ಲಿಕ್ವಿಡ್ ಏನಾದರೂ ತೊಗೊಂಡು ಹೊಟ್ಟೆ ತುಂಬ ಇವು ಒಂದಿಷ್ಟು ತಿಂದ್ರೆ, 1-2 ಬೌಲ್ನಷ್ಟು ತಿಂದರೂ ಸಾಕು, ಸಾಕಷ್ಟು ಹೊಟ್ಟೆ ತುಂಬಿಡ್ತದೆ. ಮತ್ತು ಇಲ್ಲಿ ಏನು ಅಡುಗೆ ಮಾಡ್ಲಿಕ್ಕತ್ತೀನಿ ಅಂತೀರೇನ್ರಿ, ಒಂದು ಪುದೀನ ಚಟ್ನಿ, ಇನ್ನೊಂದು ಕಡೆ ಬೀಟ್ರೂಟ್ ಪಲ್ಯ ಮಾಡ್ಲಿಕ್ಕತ್ತೀನಿ ರೀ. ಬೀಟ್ರೂಟ್ ಮತ್ತು ಪುದೀನ ಎರಡು ಮೊದಲೇ ಚೆಂದಾಗಿ ಹೆಚ್ಚಿ ಇಟ್ಕೊಂಡಿದ್ದೆ. ಪುದೀನ ಅಂತೂ ಚೆಂದಾಗಿ ಎಲ್ಲ ಆರಿಸ್ಕೊಂಡು
ಇಟ್ಟಿನಿ. ಅದನ್ನು ತಾಳಿಸ್ಕೊತೀನಿ, ಸ್ವಲ್ಪ ತಾಳಿಸ್ಕೊಳಿದ್ರಿ. ಮತ್ತು ಬೀಟ್ರೂಟ್ ಏನದಲ್ಲ ಅದ್ರ ಮೇಲೆ ಸಿಪ್ಪೆ ತೆಗೆದು ಸಣ್ಣಾಗಿ ಹೆಚ್ಚಿ ಇಟ್ಕೊಂಡಿನಿ. ಈಗೇನದ ಇದಕ್ಕೆ ಒಂದು ಸ್ಪೂನ್ನಷ್ಟು ಅಷ್ಟೇ ಎಣ್ಣೆ ಹಾಕಿ ಪುದೀನ ತಾಳಿಸ್ಕೊಳಿತೀನಿ. ಇಲ್ಲಿ ಬೀಟ್ರೂಟ್ ಪಲ್ಯಕ್ಕೆ ಏನದಲ್ಲ 1 ಸ್ಪೂನು ಎಣ್ಣೆ, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಇಂಗು, ಕರಿಬೇವು ಹಾಕಿ ಒಗ್ಗರಣೆ ಹಾಕಿ ಪಲ್ಯ ಮಾಡ್ಲಿಕ್ಕೆ ನೋಡ್ರಿ. ಮತ್ತು ಬೀಟ್ರೂಟ್ ಅಂತೂ ಆರೋಗ್ಯಕ್ಕೆ ಹೇಳಿ ಮಾಡಿಸಿದ್ದು. ನಾವೇನು ನಮ್ಮ ಆರೋಗ್ಯಕ್ಕೆ ಬೇಕಾದ್ದು B1 B2 B12 ಅಂತ ಏನು ಹೇಳ್ತೀವಿ ಎಲ್ಲಾನು ಹೇರಳವಾಗಿ ಸಿಗ್ತದೆ. ಮತ್ತು ಹಸಿಯಾಗಿ ತಿಂದ್ರೆ ಇನ್ನೂ ಒಳ್ಳೆಯದು. ದಿನನಿತ್ಯ ಹಸಿಯಾಗಿ ತಿನ್ಲಿಕ್ಕೆ ಆಗಂಗಿಲ್ಲ ಅಂದಮೇಲೆ ಬೇಯಿಸಿ ತಿಂದರೂ ನಡೀತದೆ ನೋಡ್ರಿ. ಮತ್ತು ಹಂಗೆ ಇನ್ನೂ ಒಂದು ಪಲ್ಯ ಮಾಡ್ಲಿಕತ್ತೀನಿ. ಪಲ್ಯ ಅಂದ್ರೇನು, ಇದನ್ನು ಮೆಂತ್ಯ ಪಲ್ಯ 2 ಸೂಡು ಮೆಂತ್ಯ ಪಲ್ಯ ಇತ್ತು. ಅದನ್ನು ಆರಿಸಿ ತೊಳೆದು ಕಟ್ ಮಾಡಿ ಅದನ್ನಿಂದ ಮಿಕ್ಸಿಗೆ ಹಾಕ್ತೀನಿ ರೀ. ಮತ್ತು ಮಿಕ್ಸಿಗೆ ಹಾಕಬೇಕಾದ್ರೆ ಅದರೊಳಗೆ ನಾವು ಹಸಿಮೆಣ್ಸಿನ್ಕಾಯಿ, ಜೀರಿಗೆ ಎಲ್ಲ ಹಾಕಿದ್ರೂ ಬರ್ತದೆ. ಇವತ್ತು ನಾ ಏನು ಮಾಡ್ಲಿಕತ್ತೀನಿ, ಹಂಗೆ ಮಿಕ್ಸಿಗೆ ಹಾಕ್ಲಿಕತ್ತೀನಿ ರೀ. ಬರೀ ಮೆಂತ್ಯ ಪಲ್ಯ ಅಷ್ಟೇ ಮಿಕ್ಸಿಗೆ ಹಾಕಿ ಪರೋಟ ಮಾಡ್ಲಿಕತ್ತೀನಿ. ಈಗ ಏನದ ಬೀಟ್ರೂಟ್ ಪಲ್ಯಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರ, ಸ್ವಲ್ಪ ಪುಟಾಣಿ ಪುಡಿ, ಶೇಂಗಾ ಪುಡಿ ಹಾಕಿ ನೀರು ನಮಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೀರು ಹಾಕ್ಬೇಕ್ರಿ. ಭಾಳ ರಸ ಬೇಕು ಅಂದ್ರೆ ಭಾಳಷ್ಟು ಹಾಕೋದು. ಇದಿಷ್ಟು ಹಾಕಿ ಸ್ವಲ್ಪ ಕೊತ್ತಂಬರಿ ಹಾಕಿ ಮತ್ತು ಮಸಾಲೆ ಪುಡಿ ಹಾಕಿದ್ರು ಬರ್ತದೆ, ಬಿಟ್ಟರು ಬರ್ತದೆ. 1 ಸಣ್ಣ ಚಿಟಿಕೆಯಷ್ಟು ಬೆಲ್ಲ ಹಾಕಿ ಕುದಿಸ್ಬಿಡೋದು ನೋಡ್ರಿ. ಮಸ್ತ್ ಟೇಸ್ಟಿಯಾದ ಬೀಟ್ರೂಟ್ ಪಲ್ಯ ರೆಡಿ ಆಗ್ತದೆ. ಮತ್ತು ಇನ್ನೂ ಒಂದು ಚಟ್ನಿ. ಈ ಚಟ್ನಿಗೆ ನೋಡ್ರಿ ಹುಣಸೆ ಹಣ್ಣಿನ ಹುಳಿ, ಬೆಲ್ಲ ಹಾಕಿದ್ರೂ ನಡೀತದೆ. ಮತ್ತು ನಾನೇನು ಇವತ್ತು ಹುಣಸೆ ಹಣ್ಣಿನ ಹುಳಿ ಎಲ್ಲ ಏನು ಹಾಕಿಲ್ಲ. ಹಂಗೆ ಪುದೀನ ತಾಳಿಸ್ಕೊಂಡೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರ, ಸ್ವಲ್ಪ ಬೆಲ್ಲ ಹಾಕಿ ಶೇಂಗಾ ಹಾಕಿ 1 ಮುಷ್ಟಿಯಷ್ಟು ಶೇಂಗಾ ಹಾಕಿ ಮಿಕ್ಸಿ ಮಾಡಿ ತೆಗ್ದೀನಿ. ಇಷ್ಟು ಟೇಸ್ಟ್ ಆಗ್ತದೆ, ನಿಮ್ಮ ಮುಂದೆ ಹೇಳ್ತೀನಿ. ಭಾಳ ಟೇಸ್ಟು. ಅದಕ್ಕಿಂತ ಹೆಚ್ಚಾಗಿ ಈ ಬ್ಯಾಸ್ಗೆ ಒಳಗೆ ಪುದೀನ ಭಾಳ ಆರೋಗ್ಯಕ್ಕೆ ಒಳ್ಳೇದ್ರಿ. ಯಾಕಂದ್ರೆ ಹೊಟ್ಟೆ ಸರಿ ಇರಂಗಿಲ್ಲ, ಮತ್ತು ಬಿಸಿಲಿಗೆ ಹೊಟ್ಟೆ ಒಳಗೆ ತ್ರಾಸ ಇವೆಲ್ಲ ಏನಿರ್ತಾವ ಅಷ್ಟು ಹೋಗ್ತಾವ ನೋಡ್ರಿ. ಭಾಳ ಆರೋಗ್ಯಕ್ಕೆ ಒಳ್ಳೆಯದು. ಮಕ್ಕಳಿಗೆ ಕೂಡ ಹಸಿವೆ ಆಗಂಗಿಲ್ಲ ಮಕ್ಕಳು ಅಂತಿರ್ತಾರಲ್ಲ, ಅಂಥವ್ರಿಗೆ ಮಕ್ಕಳಿಗೆ ಇದು ಭಾಳ ಚಲೋ. ಅದಕ್ಕೆ ಇದು ಚಟ್ನಿ ಮಾಡಿ ಹೆಂಗಾಗಿತ್ತು ಅಂಥೇಳಿ ಕಮೆಂಟ್ ಮಾಡಿ ತಿಳಿಸ್ತಿರಲ್ಲ. ಹಂಗೆ ಒಂಚೂರು ಚಟ್ನಿಗೆ ಒಗ್ಗರಣೆನೂ ಮಾಡಿ ತಗೊಂಡ್ಬಿಟ್ಟೆ. 1 ಸ್ಪೂನ್ ಎಣ್ಣೆ, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಇಂಗು ಹಾಕಿ ಕರಿಬೇವು ಹಾಕಿ ರೆಡಿ ಇಟ್ಕೊಂಡ್ಬಿಟ್ಟಿನಿ ನೋಡ್ರಿ. ಮಿಕ್ಸಿ ಮಾಡಿಬಿಟ್ರೆ ಮಸ್ತ್ ಟೇಸ್ಟಿಯಾದ ಪುದೀನ ಚಟ್ನಿ ರೆಡಿ ಆಯಿತು. ಇನ್ನೇನದ ಇದಕ್ಕೊಂಚೂರು ಒಗ್ಗರಣೆ ಕೊಟ್ಟು ಇಟ್ಬಿಡ್ತೀನಿ. ಪಲ್ಯನೂ ಆಯಿತು. ಇದು ಆದ ತಕ್ಷಣ ಇನ್ನು ಒಂದು ಉಳಿದದ್ದು ಮೆಂತಿ ಪರೋಟ ಅದೊಂದು ಮಾಡಿ ತೆಗೆದುಬಿಡ್ತೀನಿ. ಮತ್ತು ಮೆಂತ್ಯ ಪರೋಟಕ್ಕೆ ಏನು ಹಾಕೀನಿ ಅನ್ನೋದನ್ನು ತೋರಿಸ್ತೀನಿ. ಇಲ್ಲಿ ನೋಡ್ರಿ ಪುದೀನ ಚಟ್ನಿ ರೆಡಿ ಆಯಿತು. ಮತ್ತು ನೀವು ಹೆಂಗೆ ಮಾಡ್ತೀರಿ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸ್ತಿರಲ್ಲ. ಈಗೇನದ ಮೆಂತ್ಯ ಒಂಚೂರು ಮಿಕ್ಸಿಗೆ ಹಾಕಿ ತಗೊಂಡು ಬಿಡೋಣ್ರಿ. ಅದರೊಳಗೇನದ ಗೋಧಿ ಹಿಟ್ಟು ಒಳಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಖಾರ, ಸ್ವಲ್ಪ ಅರಿಶಿನ ಪುಡಿ, ಜೀರಿಗೆ, ಇಂಗು ಹಾಕಿ ಮತ್ತು ಮೆಂತ್ಯ ಏನದ ಮಿಕ್ಸಿಗೆ ಹಾಕಿರ್ತೀವಲ್ಲ ಅದಿಷ್ಟು ಮೆಂತ್ಯ ಆ್ಯಡ್ ಮಾಡಿ ಮೊದಲು ನೀರು ಹಾಕೊಳಿಕ್ಕೆ ಹೋಗ್ಬಾರ್ದ್ರಿ. ಹಂಗೆ ಮೆಂತ್ಯ ಪಲ್ಯ ಹಾಕಿ ನೀರು ಯಾಕಂದೀವಿ ಅದರೊಳಗೊಂದು ಸ್ವಲ್ಪ ನೀರಿನ ಅಂಶ ಇದ್ದೇ ಇರ್ತದೆ. ಮತ್ತು ಮಿಕ್ಸಿ ಮಾಡೋ ಹೊತ್ನಾಗೂ ಸ್ವಲ್ಪ ನೀರು ಹಾಕಿರ್ತೀವಿ. ಈಗೇನದ ಹಾಗೆ ಕಲಿಸ್ಕೋತ ನೀರು ಬೇಕಾದ್ರೆ ಸ್ವಲ್ಪ ಹಾಕೋತ ಕಲಿಸಿ ಮೆಂತ್ಯ ಪರೋಟನೇ ಆಗ್ತಾವೆ. ನಿಮ್ಮ ಮುಂದೆ ಹೇಳ್ತೀನಿ, ಮಸ್ತ್ ಟೇಸ್ಟಿ ಆಗ್ತಾವೆ. ಮತ್ತು ಹೆಂಗೆ ಬೇಕು ಹಂಗೆ ಮಾಡ್ಲಿಕ್ಕೂ ಬರ್ತಾವ್ರಿ. ನಾವು ಹಂಗೆ ಕಟ್ ಮಾಡಿ ಹಾಕಿದ್ವಿ ಅಂತಂದ್ರೆ ಅವು ಚೆಂದಾಗಿ ಆಗಂಗಿಲ್ಲ, ಅಷ್ಟೊಂದು ನೀರು ಜಾಸ್ತಿ ಆಗಿಬಿಡ್ತದೆ. ಅದಕ್ಕಿಂತ ಮಿಕ್ಸಿಗೆ ಹಾಕಿ ಹಾಕ್ಕೋತೀವಲ್ಲ ನಾವು ಹೆಂಗೆ ಬೇಕಾದಂಗೆ ಮಾಡ್ಕೋಬೋದ್ರಿ. ಮಸ್ತ್ ಟೇಸ್ಟ್ ಆಗ್ತಾವೆ. ನಾವು ಉಪ್ಪು ಖಾರ ಹಾಕಿದ್ರೂ ನಡೀತದೆ. ಇಲ್ಲ ನಾವು ಮೆಂತ್ಯ ಏನದ ಮಿಕ್ಸಿಗೆ ಹಾಕ್ತಿರ್ತೀವಲ್ಲ ಅವಾಗೂ ನಾವು ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡಿದ್ರೂ ನಡೀತದೆ. ಇಲ್ಲಪ್ಪ ನನಗೆ ಹಸಿಮೆಣ್ಸಿನ್ಕಾಯಿನೂ ಬೇಡ, ಖಾರ ಪುಡಿನೂ ಬೇಡ ಅಂದ್ರೆ ಮೆಣಸಿನ ಪೌಡ್ರು ಅದನ್ನು ಹಾಕಿ ಮಾಡಿದ್ರೆ ಇನ್ನೂ ಟೇಸ್ಟ್ ಆಗ್ತದೆ, ಆರೋಗ್ಯಕ್ಕೂ ಒಳ್ಳೆಯದು. ಈಗೇನದ ಮೆಂತ್ಯ ಪರೋಟ ಹಿಟ್ಟು ರೆಡಿ ಆಯಿತು. ಮತ್ತು ಇನ್ನೊಂದ್ರಿ ಮೆಂತ್ಯ ಪರೋಟ ಮಾಡಬೇಕಾದ್ರೆ ನಾವು ಇದಕ್ಕೆ ತುಪ್ಪ ಹಚ್ಚಿ ಮಾಡಿದರೂ ಚಲೋನೇ ಆಗ್ತದೆ, ಇಲ್ಲ ಒಳ್ಳೆ ಎಣ್ಣೆ ಹಚ್ಚಿ ಮಾಡಿದರೂ ನಡೀತದೆ. ಮತ್ತು ಈಗಾಗಲೇ ಬಹಳ ಮಂದಿ ಸಾಕಷ್ಟು ಸಾರಿ ಈ ಒಂದು ಕ್ವಶನ್ ಬಂದಿತ್ತು, ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರಿ ಅಡಿಗೆಗೆ ಅಂಥೇಳಿ. ಗಾಣದ ಎಣ್ಣೆ ಅಂತಾರೆ ನಮ್ಮ ಬಿಜಾಪುರ ಸೈಡ್ ರೀ. ಕುಸುಬಿ ಎಣ್ಣೆ ಯೂಸ್ ಮಾಡ್ತೀವ್ರಿ ನಾವು ಗಾಣದೊಳಗೆ ತೊಗೊಂಡು ಬಂದಿರ್ತೀವಿ. ಈ ಕಡೆ ಎಲ್ಲ ಗಾಣ ಸ್ವಲ್ಪ ದೂರ ಆದರೂ
ನಾವು ಅಲ್ಲಿಂದನೇ ತೊಗೊಂಬರ್ತೀವಿ. ಯಾಕಂದ್ರೆ ಗಾಣ ಅಂತಂದ್ರೆ ಫ್ಯಾಕ್ಟ್ರಿ, ರೆಡಿಯಾಗೋ ಫ್ಯಾಕ್ಟ್ರಿ, ಅಲ್ಲೇ ಹೋಗಿ ತೊಗೊಂಡು ಬರ್ತೀವಿ. ಮತ್ತು ಇದೇನು ಫಿಲ್ಟರ್ ಇರಂಗಿಲ್ಲ, ಏನೂ ಇರಂಗಿಲ್ಲ ರೀ, ಚಲೋ ಇರ್ತದೆ. ಮತ್ತು ಒಂದೇ ಎಣ್ಣೆ ಹೋಲ್ ಇಯರ್ ಯೂಸ್ ಮಾಡಬಾರ್ದು ಅಂತ ಕೇಳೀನಿ ನಾನು. ಹಾಗಾಗಿ ಒಂದು 2 ತಿಂಗಳ ಕುಸುಬಿ ಎಣ್ಣೆ ಯೂಸ್ ಮಾಡಿದ್ರೆ 1-2 ತಿಂಗಳು ಶೇಂಗಾ ಎಣ್ಣೆ ಯೂಸ್ ಮಾಡ್ತೀವಿ ರೀ ನಾವು. ನೋಡ್ರಿ ಮೆಂತೆ ಪರೋಟ ಸ್ಟಾರ್ಟ್ ಅದು. ಇವು ಸೇಮ್ ಚಪಾತಿ ಮಾಡಿದಂಗೆ, ಆದ್ರೆ ಏನು ನಾವು ಚಪಾತಿ ಎಣ್ಣೆ ಹಚ್ಚಿ ಮತ್ತು ಫೋಲ್ಡ್ ಮಾಡಿ ಮಾಡ್ತೀವಿ. ಆದರೆ ಇವನೇನು ಫೋಲ್ಡ್ ಏನು ಮಾಡಿದ್ರು ಬರ್ತದೆ, ಮತ್ತು ನಾ ಮಾಡಿಲ್ಲ, ಹಂಗೆ ಮಾಡಿಬಿಡೋದ್ರಿ. ಟೇಸ್ಟ್ ಮಾತ್ರ ಮಸ್ತ್ ಆಗಿದ್ದು, ಹಂಗೆ ಸ್ಮೂತು ಆಗಿದ್ದು, ಹಾರ್ಡ್ ಅದು ಏನೂ ಆಗಿದ್ದಿಲ್ಲ. ಮತ್ತು ನೀವು ಹೆಂಗೆ ಮಾಡ್ತೀರಿ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ತೀರಲ್ಲ. ಇಲ್ಲಿ ಒಬ್ರು ನಿನ್ನೆ ಲಾವಣ್ಯ ಅನ್ನೋರು ಒಂದು ಕಮೆಂಟ್ ಹಾಕಿದ್ರು. ಆಹಾ, ಸಜ್ಜನರ ಸಂಘ ಪ್ರಸಾದ, ಪ್ರಾಣದೇವರ ದರ್ಶನ, ಕಣ್ಣಿಗೆ ಹಬ್ಬ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ವೇಟಿಂಗ್ ಫಾರ್ ಯುವರ್ ಉತ್ತರೇಶ್ವರ ದರ್ಶನ ವಿಡಿಯೋ. ಲಾಸ್ಟ್ ಇಯರ್ ನಾನು ಭಕ್ತಿಯಿಂದ ನೀವು ಹೇಳಿದ ಹಾಗೆ ಕೇಳಿದೆ. ಇಟ್ ಈಸ್ ಫುಲ್ಫಿಲ್ಡ್ ನೌ. ತುಂಬ ಥ್ಯಾಂಕ್ಸ್ ಅಂತ ಹೇಳ್ಯಾರ. ಬಹಳ ಖುಷಿ ಆಯ್ತು ರೀ. ಯಾಕಂದ್ರೆ ದರ್ಶನ, ದೇವರ ದರ್ಶನ ಅಂತನ್ರಿ, ದೇವರ ಪ್ರಸಾದ ಅನ್ರಿ. ಅದೇ ಮೊದಲಿನವ್ರು ಹೇಳ್ತಿದ್ರು ನೋಡ್ರಿ, ದೇವರ ದರ್ಶನ. ಇದು ಈಗಂತೂ ಇವೆಲ್ಲ ವಿಡಿಯೋ ಬಂದಾವ, ವಿಡಿಯೋ ಮೂಲಕ ತೋರಿಸ್ತೀವಿ, ನೀವು ಕೂಡ ದರ್ಶನ ಮಾಡ್ಕೋತೀರಿ, ಬೇಡ್ಕೋತೀರಿ, ಅದು ಆಯಿತು. ಆದ್ರೆ ಪ್ರಸಾದ ಅದ ನೋಡ್ರಿ, ನಮ್ಮ ಕೈಯಾಗ ಯಾರೇ ಪ್ರಸಾದ ಕೊಟ್ಟರು ಹಂಚಿ ತಿನ್ಬೇಕಂತ ದೇವರ ಪ್ರಸಾದವನ್ನು. ಹಾಗೆ ಹೆಂಗ್ರಿ ಹಣ್ಣು ಹಂಚಿ ತಿನ್ನು ಅಂತ ಹೇಳ್ತಿದ್ರಲ್ಲ, ಹಂಗೆ ಪ್ರಸಾದವನ್ನು ಕೂಡ ನಾವು 4 ಜನರಿಗೆ ಕೊಟ್ಟು ನಾವು ತಿನ್ಬೇಕಂತದ. ಹಂಗದ ಅದು ಪುಣ್ಯ ನಮಗಷ್ಟೇ ಅಲ್ರಿ, ಅದು ಯಾರಿಗೆ ಕೊಟ್ಟಿರ್ತೀವಿ ಅವ್ರಿಗೂ ಕೂಡ ಒಂಚೂರು ಪುಣ್ಯ ಬರಲಿ ಅಂತೇಳಿ ಅದೊಂದು ಒಳ್ಳೆಯ ಗುಣ ರೀ. ಹಾಗಾಗಿ ಇವರು ಹೇಳಿದ್ದು ಅದಕ್ಕದು ಹಿರಿಯರು ಏನು ಹೇಳ್ಯಾರ ಅದಕ್ಕೆ ಕರೆಕ್ಟ್ ಅದ. ನಾವು ಉತ್ತರೇಶ್ವರಕ್ಕೆ ಹೋದ್ರೆ ಎಲ್ಲೇ ಹೋದರೂ ಕೂಡ ನಾವು ದೇವರ ವಿಡಿಯೋವನ್ನು ಎಲ್ಲೇ ದೇವರಿಗೆ ಹೋದರೂ ಆ ವಿಡಿಯೋವನ್ನು ಮಾಡಿ ನಿಮ್ಗೆ ಅಪ್ಲೋಡ್ ಮಾಡಿರ್ತೀನಿ. ನೀವು ಕೂಡ ದರ್ಶನ ತೊಗೊಂಡಿರ್ತೀರಿ. ಎಷ್ಟೋ ಮಂದಿಗೆ ಎಲ್ರಿಗೂ ನೋಡ್ರಿ ಯಾವುದೇ ಒಂದು ಕಷ್ಟ ಅಂದರೆ ಏನೋ ಇದ್ದೇ ಇರ್ತದೆ, ಒಂದು ಆರೋಗ್ಯ ಸಮಸ್ಯೆಯನ್ನು ಬೇಡ್ಕೊಂಡಿರ್ತಾರೆ. ಎಷ್ಟೋ ಜನರಿಗೆ ಆಗಿದ್ದದ. ಇವರು ಕೂಡ ಹಂಗೆ ಉತ್ತರೇಶ್ವರದ್ದನ್ನ ಹೇಳಿದ್ದೆ ನಿಮಗೆ. ನೀವು ಉತ್ತರೇಶ್ವರ ಅಷ್ಟು ಬೇಡಿದ್ದೆಲ್ಲವನ್ನು ಕೊಡುವನು ಉತ್ತರೇಶ್ವರ, ನೀವು ಬೇಡ್ಕೋರಿ ಅಂತ ಹೇಳಿ. ಹಾಗಾಗಿ ಅವರು ಕೂಡ ಮನಸ್ಸಲ್ಲಿ ಏನೋ ಅನ್ಕೊಂಡಿದ್ರಂತ, ಈಗ ಅವ್ರ ಮನಸ್ಸಿಂದು ಆಗ್ಯದ ಕೆಲಸ ಅಂತ ನಮಗೂ ಕೂಡ ಖುಷಿ ಆಯಿತು. ಇದೇ ಥರ ಜೀವನದೊಳಗೆ ದೇವರು ನಿಮ್ಮನ್ನು ಯಾವತ್ತೂ ಖುಷಿಯಿಂದ ಇಡಲಿ ಅಂತ ಹೇಳ್ತಾ ನೋಡ್ರಿ, ನಾನು ಮೆಂತೆ ಪರೋಟ ನಿಮ್ಮ ಜೋಡಿ ಮಾತಾಡ್ಕೋತ ಮುಗಿಲಿಕ್ಕೆ ಬಂದು ಇನ್ನೊಂದು ನಿನ್ನೆ ಹಲಗಣಿ ಹನುಮಂತ ದೇವ್ರದ್ದು ವಿಡಿಯೋ ಅಪ್ಲೋಡ್ ಮಾಡಿದ್ನಲ್ರಿ, ಅಲ್ಲಿ ಒಂದು 2-3 ಪ್ರಶ್ನೆಗಳು ಬಂದಾವ. ಈ ದೇವಸ್ಥಾನ ಎಲ್ಲಿ ಬರ್ತದ, ಹಲಗಣಿ ಎಲ್ಲಿ ಬರ್ತದ ಅಂತ ಹೇಳಿ. ಬಿಜಾಪುರದಿಂದ ಬಬಲೇಶ್ವರದಿಂದ ಒಂದು 4 ಕಿಲೋಮೀಟರ್ ಅದ ರೀ. ಅಲ್ಲಿ ಸಾಕಷ್ಟು ಬಸ್ಸು ಇಲ್ಲಾಂದ್ರೆ ಆಟೋ ಏನಾದರೂ ಫೆಸಿಲಿಟೀಸ್ ಇದ್ದೇ ಇರ್ತಾವ. ಅಲ್ಲಿ ಹಲಗಣಿ ಹನುಮಂತ ದೇವಸ್ಥಾನಕ್ಕೆ ಹೋಗಬೇಕು ಅಂತೇಳಿ ನೀವು ಬಬಲೇಶ್ವರ ಬಸ್ ಸ್ಟ್ಯಾಂಡ್ ಹತ್ರ ಕೇಳಿದ್ರೆ ಸಾಕಷ್ಟು ಜನರು ಹೇಳ್ತಾರೆ ಹೆಂಗೆ ಹೋಗ್ಬೇಕಂತ. ಮತ್ತು ಇಷ್ಟಾಗಿಯೂ ಆಟೋ ಇರ್ತಾವ, ಟಮ್ ಅವು ಇವು ಏನಾದರೂ ಇದ್ದೇ ಇರ್ತಾವ್ರಿ. ಹೋಗ್ಲಿಕ್ಕೆ ಅಲ್ಲೇನು ವ್ಯವಸ್ಥೆ ಇದ್ದೇ ಇರ್ತದ. ಯಾಕಂದ್ರೆ ನೀವು ಕೇಳಿದ್ರಿ, ಅದು ಜಮಖಂಡಿಗೆ ಹೋಗ್ಬೇಕಾದ್ರೂ ಸತ್ಯಕ್ಕೆ ಬಬಲೇಶ್ವರದಿಂದನೇ ಹೋಗಬೇಕು. ಆದ್ರೆ ಜಮಖಂಡಿ ರೂಟು ಬೇರೆ ಅದ, ಹಲಗಣಿ ರೂಟು ಬೇರೆ ಅದ. ಅಲ್ಲೇ ಬರ್ತದ್ರಿ. ಅದನ್ನು ಕೂಡ 4 ಕಿಲೋಮೀಟರ್ ಬಬಲೇಶ್ವರದಿಂದ ನೀವು ಹೋಗಿ ದರ್ಶನ ತಗೋಬಹುದು. ಎಲ್ಲ ಈಗ ನಮ್ಮ ಬಿಜಾಪುರ ಸುತ್ತಮುತ್ತ ಇರುವ ಹನುಮಂತ ದೇವರ ದೇವಸ್ಥಾನದೊಳಗೆ ಎಲ್ಲಾ ಕಡೆನೂ ಈಗ 15 ದಿವಸ ಉತ್ಸವ ಅಂತೂ ಚೈತ್ರ ಮಾಸದೊಳಗೆ ಇದ್ದ ಇರ್ತದ ನೋಡ್ರಿ. ಹನುಮ ಜಯಂತಿ ತನಕ ಅಂತೂ ಇದ್ದ ಇರ್ತದ. ಎಲ್ಲಿ ನಾವು ಹೋಗಿ ದರ್ಶನ ಮಾಡಿದ್ರು ಅಲ್ಲಿ ಒಂದು ವಿಶೇಷತೆಯಿಂದ ಇದ್ದೇ ಇರ್ತದ. ಊಟ ವ್ಯವಸ್ಥೆ ಎಲ್ಲ ಇರ್ತದ ನನಗೆ ಅನ್ಸೋ ಮಟ್ಟಿಗೆ. ಮತ್ತು ಯಲಗೂರೊಳಗೆ ಇರ್ತದಿಲ್ಲ ನನಗೆ ಗೊತ್ತಿಲ್ರಿ, ಕೋರ್ವಾರ ಒಳಗೆ ಎಲ್ಲ ಕಡೆನೂ ಇರ್ತದ ನೋಡ್ರಿ. ಇವತ್ತಿನ ಅಡಿಗೆ ಬೀಟ್ರೂಟ್ ಪಲ್ಯ, ಪುದೀನ ಚಟ್ನಿ, ಹಂಗೆ ಒಂದು ಸ್ವಲ್ಪ ಮೊನ್ನೆ ಕಾಯಿ ಒಡಿಸ್ಕೊಂಡು ಬಂದಿದ್ದು ಕಾಯಿ ಚಟ್ನಿ, ಅದ್ರ ಜೊತೆಗೆ ಮೆಂತೆ ಪರೋಟ. ಎಷ್ಟು ಮಸ್ತ್ ಅಂದರೆ ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂದ್ರೆ ಅದು ಎಂಥ ಟೇಸ್ಟ್ ಅಂದ್ರೆ ಹೇಳತ್ತಿರೋದು, ಅಷ್ಟು ರುಚಿಯಾಗಿರ್ತದ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವ್ರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ.
ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಪುಂಡರೀಕ ಮುನಿ ವರದ ನಮಿಪೆ ನಿಮಗೆ, ನೀ ತ್ವರಿತದಲೆನಗೆ